ಇಯರ್ ಹತ್ರ ಬರ್ತಾ ಇದೆ. ಇನ್ನೇನು ಒಂದು ವಾರ ಮಾತ್ರ ಬಾಕಿ ಇದೆ ಹೊಸ ವರ್ಷ ಆಚರಣೆಗೆ. ಸೊ ಅದ್ರ ಜೊತೆಗೆ ಡ್ರಗ್ ಪೆಡ್ಲರ್ಸ್ ಆಟ ಕೂಡ ಜಾಸ್ತಿ ಆಗ್ತಾನೆ ಇದೆ. ಒಂದು ಕಡೆ ಅಲರ್ಟ್ ಆಗಿದ್ದಾರೆ ಈಗ ಡ್ರಗ್ ಪೆಡ್ಲರ್ಸು. ಬ್ರೆಡ್ ಒಳಗೆ ಕೊಕೇನ್ ಅಡಗಿಸಿಟ್ಟು ಸಾಗಾಟ ಮಾಡ್ತವ್ರು ಇವರು. CCBಯಿಂದ ಈಗ ನೈಜೀರಿಯನ್ ಮಹಿಳೆಯೊಬ್ಬರನ್ನ ಬಂಧಿಸಿದ್ದಾರೆ. ನೈಜೀರಿಯಾದ ಒಲಾಜಿಡೆ ಎಸ್ತಾರ್ ಅಂತ ಹೇಳಿ ಈಕೆ ಹೆಸರು. ಈಕೆ ಡ್ರಗ್ ಪೆಡ್ಲರ್ ಅನ್ನುವಂಥದ್ದು ಗೊತ್ತಾಗಿದೆ. ಬ್ರೆಡ್ನ ಮಧ್ಯಭಾಗವನ್ನು ಕತ್ತರಿಸಿ ಅದರಲ್ಲಿ ಕೊಕೇನನ್ನು ಇಟ್ಟು ಸಾಗಾಟ ಮಾಡ್ತಾ ಇದ್ಲಂತೆ. ಬ್ರೆಡ್ನ ಮಧ್ಯದಲ್ಲಿ ಕೊಕೇನ್ ಪ್ಯಾಕೆಟ್ ಇಟ್ಟಿದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂಥ ಪೊಲೀಸರು CCB ಅಧಿಕಾರಿಗಳೆಲ್ಲರೂ ಕೂಡ ರೇಡ್ ಮಾಡಿದ್ದಾರೆ. ಇದು ಆಗಾಗ್ಗೆ ಈಗ ಏನು ನ್ಯೂ ಇಯರು ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಇವೆಂಟ್ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಈ ಥರದ್ದು ಒಂದಷ್ಟು ಡ್ರಗ್ಸ್ ಅವ್ಯಾಹತವಾಗಿ ಸಪ್ಲೈ ಆಗುವಂಥದ್ದು ನಡೆಯುವಂಥದ್ದು ನೋಡ್ತಾನೆ ಇರ್ತೀವಿ. ಬೆಂಗಳೂರಿನಲ್ಲಿ ಅಲ್ಲಲ್ಲಿ ರೇಡ್ ಮಾಡ್ತಾನೆ ಇರ್ತಾರೆ, ಅದನ್ನು ಹಿಡಿತಾನೆ ಇರ್ತಾರೆ. ಇವ್ರು ನೋಡಿ ಎಷ್ಟು ಮಟ್ಟಿಗೆ ಈಗ ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಹೇಗೆ ಸಾಗಿಸ್ಬೋದು ಅನ್ನುವಂಥದ್ದನ್ನು ಇವ್ರು ನೋಡ್ಕೊಂಡಿರೋದು. ನೋಡಿ ಅಲ್ಲಿ ಬ್ರೆಡ್ ಪ್ಯಾಕೆಟನ್ನು ತಗೊಂಡು ಅದನ್ನು ಬ್ರೆಡ್ ಸ್ಲೈಸನ್ನು ಮಧ್ಯದಲ್ಲಿ ಕಟ್ ಮಾಡೋದು. ಆ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಪ್ಯಾಕೆಟ್ಗಳನ್ನು ಕೊಕೇನ್ ಪ್ಯಾಕೆಟ್ಗಳನ್ನು ತುಂಬಿಟ್ಟು ಮತ್ತೆ ಎಗೇನ್ ಅದೇ ಬ್ರೆಡ್ ಪ್ಯಾಕೆಟನ್ನು ಮತ್ತೆ ಸೀಲ್ ಮಾಡಿಬಿಟ್ಟು ಯಾರಿಗೆ ಸಪ್ಲೈ ಮಾಡಬೇಕೋ ಅವ್ರಿಗೆ ಸಪ್ಲೈ ಮಾಡೋದು. ಇದು ಇವರು ಮಾಡ್ತಾಯಿದ್ರು. ಮುಂಬೈನಿಂದ ಬೆಂಗಳೂರಿಗೆ ಬಸ್ನಲ್ಲಿ ಈ ಕೊಕೇನನ್ನು ಸಾಗಾಟ ಮಾಡಿದ್ದಾರೆ. ಅನುಮಾನ ಬರಬಾರ್ದು ಅಂಥೇಳಿ ಈ ಥರ ಬ್ರೆಡ್ನಲ್ಲಿ ಕೊಕೇನ್ ಇಟ್ಟು ತರ್ತಾ ಇದ್ಲಂತ. ಈಗ ಸುಮಾರು 65 ಲಕ್ಷ ಮೌಲ್ಯದ 120 ಗ್ರಾಮ್ ಕೊಕೇನನ್ನು ಈಗ CCB ವಶಕ್ಕೆ ಪಡಿಸ್ಕೊಂಡಿದೆ. NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಈಗ CCB ಕ್ರಮ ಕೈಗೊಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಜ್ವಲ್, ಪೊಲೀಸರು ಎಷ್ಟೇ ಚಾಲಾಕಿಯಿಂದ ಇವ್ರನ್ನ ಹಿಡಿತಾರೆ, ಜೊತೆಗೆ ರೇಡ್ಗಳಾಗುತ್ತೆ, ಇದೆಲ್ಲವೂ ಕೂಡ ಇದ್ದರು. ಇವರು ಕೂಡ ಹೊಸ ಇನೋವೇಟಿವ್ ಐಡಿಯಾಗಳನ್ನು ತರ್ತಾ ಇರ್ತಾರೆ. ನೋಡಿ, ಈಗ ಬ್ರೆಡ್ ಸ್ಲೈಸನ್ನು ಮಧ್ಯದಲ್ಲಿ ತುಂಬಿ ತೊಗೊಂಡು ಬರ್ತಾ ಇದ್ರು ಅಂತ ಹೇಳಿದ್ರೆ ಹೇಗೆ ಗೊತ್ತಾಯಿತು, ಹೇಗೆ ಹಿಡ್ಕೊಂಡ್ರು, ಹೇಗೆ ಕಾರ್ಯಾಚರಣೆ ನಡೀತು, ಹೇಗೆ ಸಿಕ್ಕಾಕೊಂಡ್ಲು, ಏಕೆ, ಏನು ಮಾಹಿತಿ ಇದೆ ಪ್ರಜ್ವಲ್? ರೆಹಮಾನ್, ಈಕೆ ಒಜಿಲ್ ಲೇಡಾ ಎಸ್ತಾರ್ ಅಂತ ಹೇಳಿ ಈಕೆ ಒಬ್ಳು ವಿದೇಶಿ ಮಹಿಳೆ. ಈಕೆ ಮೂಲತಃ ಆಫ್ರಿಕನ್ ಆರಿಜಿನ್ ಇರುವಂತ ಮಹಿಳೆ. ಈಕೆ ಮೇಲೆ ಈಗಾಗಲೇ ಹಿಂದೆನೆ ಒಂದು NDPS ಕೇಸ್ ಇತ್ತು, ಡ್ರಗ್ಸ್ ಸರಬರಾಜು ಮಾಡುವಂತ ಕೇಸ್ ಇತ್ತು. ಈಕೆ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ವಾಸವಾಗಿರೋದ್ರ ಬಗ್ಗೆ ಪೊಲೀಸರಿಗೆ ಖಚಿತತೆ ಇತ್ತು. ಆದ್ರೆ ಈಕೆ ದೆಹಲಿಯಿಂದ ಮುಂಬೈಗೆ ಬರ್ತಾಳೆ, ಮುಂಬೈಯಿಂದ ಟುವರ್ಡ್ಸ್ ಬೆಂಗಳೂರು ಬರ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ಈಕೆ ಡ್ರಗ್ಸ್ ನ ತೆಗೆದುಕೊಂಡೇ ಬರ್ತಿದ್ದಾಳೆ, ಇವಳಿಗೊಂದು ವ್ಯಾಪಾರ ಆಗಿದೆ, ಡ್ರಗ್ಸ್ ನ ಕೊಡ್ಲಿಕ್ಕೋಸ್ಕರ ಬೆಂಗಳೂರಿಗೆ ಸಪ್ಲೈ ಮಾಡ್ಲಿಕ್ಕೋಸ್ಕರ ಬರ್ತಿದ್ದಾಳೆ ಅಂತ ಹೇಳಿ ಖಚಿತವಾದಂತ ಮಾಹಿತಿ ಇರುತ್ತೆ. ಬಸ್ಸನ್ನ ಫಾಲೋ ಅಪ್ ಮಾಡ್ತಾರೆ. ಬಸ್ಸನ್ನ ಫಾಲೋ ಅಪ್ ಮಾಡಿದಂತ ನಂತರದಲ್ಲಿ ವರ್ತೂರ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಸ್ ಎಂಟರ್ ಆದಂತ ಸಂದರ್ಭದಲ್ಲಿ ನಮ್ಮ CCBಯ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ಬಸ್ಸನ್ನ ಇಂಟರ್ಸೆಪ್ಟ್ ಮಾಡಿ ಆಕೆಯನ್ನ ಬಸ್ನಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ಆಕೆ ಹತ್ರ ಇದ್ದಂತ ಬ್ಯಾಗು, ಬಟ್ಟೆ ಎಲ್ಲವನ್ನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಬ್ರೆಡ್, 1 ಪೌಂಡ್ ಬ್ರೆಡ್ ಸಿಗುತ್ತೆ. 1 ಪೌಂಡ್ ಬ್ರೆಡ್ ಅನ್ನ ನೋಡಿದಾಗ ಆಕೆ ನಾನು ತಿನ್ಲಿಕ್ಕೆ ತಂದಿದ್ದೀನಿ ಅಂತ ಹೇಳ್ತಾಳೆ. ಆದ್ರೂ ಪೊಲೀಸರು ಆ 1 ಪೌಂಡ್ ಬ್ರೆಡ್ ಅನ್ನ ಓಪನ್ ಮಾಡಿ ಒಳಗಡೆ ನೋಡಿದಾಗ ಬ್ರೆಡ್ ಸ್ಲೈಸ್ ಗಳು ಏನ್ ಕಟ್ ಆಗಿರುತ್ತೆ ಅದರ ಮಧ್ಯದಲ್ಲಿ ಹೋಲ್ ಮಾಡಿ ಆಕೆ ಆ ಒಂದು ಹೋಲ್ ಒಳಗಡೆ ಸುಮಾರು 120 ಗ್ರಾಮ್ ಫೈನ್ ಕ್ವಾಲಿಟಿಯ ಕೊಕೇನ್, ಅಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಸುಮಾರು 65 ಲಕ್ಷ ರೂಪಾಯಿಗೆ ಮಾರಾಟವನ್ನ ಮಾಡಬಹುದು ಅಂತ ಹೇಳಿ ಅಂದಾಜನ್ನ ಮಾಡಲಾಗಿದೆ. ಅದನ್ನ ತೆಗೆದುಕೊಂಡು ಬಂದು ಬೆಂಗಳೂರಲ್ಲಿ ಒಬ್ಬರಿಗೆ ತಲುಪಿಸ್ಬೇಕು ಅಂತೇಳಿ ಆಕೆ ಆ ಪ್ಲಾನ್ ಇರುತ್ತೆ. ಆದ್ರೆ ಇದು ಬೆಂಗಳೂರು ರೀಚ್ ಆಗಕ್ಕೆ ಮುಂಚೆನೆ ವರ್ತೂರಲ್ಲಿ CCBಯ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಆಕೆ ಮೇಲೆ ಹಿಂದೆನೆ ಕೇಸ್ ಇದ್ದಿದ್ರಿಂದ, ಆಕೆ ಬೆಂಗಳೂರಿಗೆ ಬರ್ತಿರೋದ್ರ ಬಗ್ಗೆ ಇವರಿಗೆ ಮಾಹಿತಿ ಸಿಕ್ಕಿದ್ರಿಂದ ಆಕೆಯನ್ನ ಇಂಟರ್ಸೆಪ್ಟ್ ಮಾಡಿ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.